सबका मालिक एक है, सबका मालिक एक है। ಒಬ್ಬನೇ ಸೂರ್ಯನ ಒಬ್ಬನೇ ಚಂದ್ರನ ಒಬ್ಬನೇ ಬರೆಯಲ್ಲ ದೇವ. ಅಂದ್ರೆ ನಾನ್ ನನ್ನ ಗಂಡನ ಮೇಲಿಟ್ಟಿರೋ ಪತಿವ್ರತ ಭಕ್ತಿ ನಿಮ್ಮ ಮುಂದೆ ಬಿತ್ತರಿಸಿದ್ದು ನಾಟಕವೇ? ಗಂಡನೇ ದೇವರೆಂದು ತಿಳಿದು ಬದುಕುತ್ತಿರುವುದು ಸುಳ್ಳೆ? ಆದರ್ಶ ನಾರಿಯಾಗಿ ಬಾಳ್ಬೇಕೆಂದರೂ ತಪ್ಪೇ? ಗಂಗಾ, ನೀ ಹೆಣೆಯದೆ ಹಾರಲು ಬಿಟ್ಟಿರುವ ಕೇಶರಾಶಿ ನಿನ್ನ ಹೊರಳಿ ಹೊರಳಿ ನೋಡಾಕಚ್ಚೈತಿ. ತಿದ್ದಿ ತೀಡಿದಾಳಿನ ಹುಬ್ಬುಗಳು ನನ್ನ ಕಣ್ಣಿಗೆ ಮಬ್ಬಾವರಿಸಿ ತುಂಬಿ ನಿಂತಿರುವ ಈ ನನ್ನ ದೇಹದ ಸುಖ ಪಡಿಬೇಕು ಅನ್ನೋ ಹಂಬಲ ಮುಡಿಸ್ಯಾವ. ನಿನ್ನ ಅಕ್ಷಗಳು ನನ್ನ ಪ್ರೇಮದ ಭಿಕ್ಷಾ ಕೇಳಾಕಚ್ಚೈತಿ. ಅಲ್ಲ, ಗಂಡನೇ ನಿನ್ನ ಪಾಲಿನ ಸರ್ವಸ್ವ ಅಂತ ನೀನು ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳುವುದಾದ್ರೆ ಈ ನನ್ನ ತೋಳು ಕಾಣುವ ರವಿಕೆ ಅಂದ್ರೆ ಸ್ಲೀವ್ಲೆಸ್ ಬ್ಲೌಸ್, ತುಟಿಗೆ ಹಚ್ಚಿದ ಕೆಂಪು ಬಣ್ಣ, ಮುಖಕ್ಕೆ ಹಚ್ಚಿದ ಸ್ನೋ ಪೌಡರ್, ಇಷ್ಟೆಲ್ಲ ಅಲಂಕಾರ ನೀನ್ ಯಾಕೆ ಮಾಡ್ಕೊಳ್ತಾ ಇದ್ದೆ? ನಿನ್ ಗಂಡ ನಿನ್ನ ನೋಡಿ ಮೆಚ್ಕೊಳ್ಳಿ ಅಂತಾನ? ನೋ, ನೆವರ್. ಅವ ನಿನ್ನ ನೋಡಿ ಮೆಚ್ಕೊಳ್ಳದೆ ಹೋಗಿದ್ರೆ ನಿನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾನೆ ಇರ್ಲಿಲ್ಲ. ಅಂದಾಗ ನಮ್ಮಂತವರು ನೋಡಿ ಮೆಚ್ಚಿಕೊಳ್ಳಿ ಅಂತ ತಾನೇ ಏನೇನು ಅಲಂಕಾರ. ಗಂಗಾ, ನಿನ್ನ ಹಣೆಯ ಮೇಲಿನ ಕುಂಕುಮ ಕಾಮುಕರಿಗೆ ಎಚ್ಚರಿಕೆ ನೀಡುವ ಸೂಚನೆ ಅಂತ ಆ ನಿನ್ನ ಧರ್ಮ ತಿಳಿಸಿದ್ರೆ ನಿನ್ನಲ್ಲೇ ಕಾಮದ ಭಾವನೆ ಮೂಡಿಸುವ ಗುರುತು ನೀ ತುಟಿಗೆ ಹಚ್ಚದ ಲಿಪ್ಟಿಕ್ ಅಂತ ನಾನೇ ತಿಳ್ಕೋಬಾರ್ದು? ನನ್ನ ಅಲಂಕಾರವೇ ನನಗೆ ಮಾರಿ. ಅಯ್ಯೋ ಹುಚ್ಚಿ, ಹಿಂದೆ ಅಕ್ಕ ಮಹಾದೇವಿ ಬೆತ್ತಲೆಯಾಗಿ ತಿರುಗಿದ್ರು ಜನರ ಕಣ್ಣು ಅವರ ಪಾದ ನೋಡುತ್ತಿದ್ವಿ ವಿನಃ ಅವರ ಎದೆಯನ್ನಲ್ಲ. ನೀನು 18 ಮೊಳದ ಸೀರೆಯನ್ನಷ್ಟೇ ಏಕೆ ಶ್ರೀಕೃಷ್ಣ ಪರಮಾತ್ಮನ ಕ್ಷಯಾಂಬರವನ್ನೇ ತೊಟ್ಟರು ನೀನು ಮಾಯಿಯ ಹೊರತು ಮಹಾದೇವಿ ಅಲ್ಲ. ನಾನು ಅದಮನೆ ಹೊರತು ಅಲ್ಲಮನೂ ಅಲ್ಲ. ಇಲ್ಲದ ರೀಸನ್ ಕೊಡ್ಬೇಡ. ಐ ವಾಂಟ್ ಯು. ನಿನ್ನ ಹೆಂಡತಿ ಕಲಾವತಿ, ನಿನ್ನ ಹೆಂಡತಿ ಶಾಂತ. ನೋಡು ಪಕ್ಕ ನೆನಪಿಸ್ಕೊಂಡು ಹೇಳು. ನಮಗೇನು ಅವಸರ ಇಲ್ಲ. ನೀ ಸರಿಯಾಗಿ ರಾತ್ರಿ 9ಕ್ಕೆ ತಿಳಿಸಿದ್ರೆ ಸಾಕು ನಮ್ಗೆ. ಶಿವ, ಕನ್ಯಾರ ಹುಡುಕಿ ಮದುವೆ ಆಗ್ಬೇಕಾರೆ 7-11 ಆಯ್ತು. ವಾಪಸ್ಸಿಗೆ ಅವ್ರು ಒಲಿಸ್ಕೋಬೇಕಾದ್ರೆ 11-7 ಆಗುತ್ತೆ. ನಮ್ದೇನು ಪ್ರಯತ್ನದಾಗ ಹೋಗುತ್ತೋ ಏನ್ ನಾವು 4 ಮಂದಿ ಹೊಂದಾಣಿಕೆ ಹಾಕಿ ದೇವರಿಗೆ ಗೊತ್ತಪ್ಪ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಬೇಡ. ಯಾಕೆ ಇಂಥ ಮರು ಕೊಟ್ಟು ಮುಖಾನ ಹರ್ಕೊಂಡ್ಬಿಡ್ತಾ ನೋಡಿ. ಯಾಕೆ ಅಂತೀಯ? ನೀ ಹಾಳಾಗತ್ತೀಯಲ್ಲಪ್ಪ. ಅವ ಏನೋ ಹಣ ಮಾತಾಡದಂತೂ ನಾನು ಹಾಳಾಗ್ತೀನಿ. ಏನು ಎರಡು ತಗೊಂಡು ಯಾಕೆ ಅಂತ ಬಂದೆ? ಸಂತೋಷ್, ನಿನ್ನ ಕೊನೆಯ ಆಸೆ अपने अपने गलियों में कुत्ता भी शेर बन जाता है. ಯಾವಾಗಲೂ ಬೇಟೆಯಾಡುವ ಬೇಟೆಗಾರ ಸಜೀವ ಪ್ರಾಣಿಗೆ ಗುರಿ ಇಡಬೇಕೇ ವಿನಃ ನಿರ್ಜೀವ ಪ್ರಾಣಿಗಲ್ವೋ. ಅಂದ್ರೆ ಯಾವಾಗ ಪ್ರಾಣಕ್ಕೆ ಪ್ರಾಣ ಕೊಡುವ ಪ್ರಾಣ ಮಿತ್ರನೇ ಹೊಲಸ್ತಿನ್ನೋ ಕಾರ್ಯ ಕೈ ಹಾಕ್ಯಾನದ ಬಳಿಕ ಆಗಲೇ ಈ ಸಂತೋಷನ ರಕ್ತ ಹೆಪ್ಪುಗಟ್ಟಿ ಬಿಟ್ಟೈತಿ. ಎಲ್ಲ ಹೋಗಿದ್ರೆ ನನ್ನ ತಾಯಿಯನ್ನ ಬಂಧಿಸಿಟ್ಟು ಸುದ್ದಿ ನನಗೆ ಮೊದಲೇ ಗೊತ್ತಾಗಿದ್ರೆ ನಿಮ್ಮಿಬ್ಬರ ರಕ್ತ ಕುಡಿದ ನಾನು ಬಿಡುತ್ತಾನೆ. ದಟ್ ಇಸ್ ಮೈ ಬ್ಯಾಡ್ ಲಕ್ ಲಿಮಿಟ್. ಮಾಡಿಕೊಡ್ರಿ, ತಲೆ ಇದ್ರು ನನ್ನ ಮಾತಿಗೆ ಅರ್ಥ ಮಾಡಿಕೊಡ್ರಿ. ಇಂಗ್ಲಿಷ್ ಅಂತ ಬಹಳ ಮಾತಾಡ್ತೀನಿ. ಯಾವ ಕನ್ನಡ ಶಬ್ದ ಹೇಳ್ತೀನಿ, ಇಂಗ್ಲಿಷ್ನಾಗ ಹೇಳ್ರಿ. ಸಿಂಬಳಕ್ಕೆ ಏನಂತಾರೆ? ಸಿಂಬಳಕ್ಕೆ ಇದು ನನಗೆ ಗೊತ್ತಿಲ್ಲ. ಸಿಂಬಳ ಗೊತ್ತಾಯ್ತಿಲ್ಲ ನಿಮ್ಗೆ? ಅದಕ್ಕೆ ಏನಂತಾರೆ? ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ. ಪುಂಡಿ ಪಲ್ಯಕ್ಕೆ ಏನಂತಾರೆ? ಇದು ನನಗೆ ಗೊತ್ತಿಲ್ಲ. ಪುಂಡಿ ಪಲ್ಯ ನೋಡಿರಲ್ಲ, ತಿಂದಿರಿ ಮತ್ತೆ ಹೇಳಿ. ಮತ್ತೆ ನನಗೇನು ಗೊತ್ತು ಇಂಗ್ಲೀಷಲ್ಲಿ ಏನಂತಾರೆ? ತಿನ್ನೋದು ಗೊತ್ತಂತ ಗೊತ್ತಲ್ಲ. ನಾ ಹೇಳಿ ಸಿಂಬಳಕ್ಕೆ ಸಿಂಬಳಾವಾಸ್, ಪುಂಡಿ ಪಲ್ಯ ವಾಸ್. ಇದಕ್ಕಂತ ನೋಡ್ರಿ ಪ್ರೀತಿ ಭಕ್ತಿ ಅಂತ. ಹೌದಪ್ಪ, ಮನುಷ್ಯನಿಗೆ ಬಾಗಿ ನಡೆಯೋ ಭಕ್ತಿನಾರ ಇರ್ಬೇಕು. ಇಲ್ಲ ಏನಾದ್ರೂ ಎದಿಗೆ ಒಂದು ಬದುಕ್ತೀನಿ ಅನ್ನೋ ಶಕ್ತಿನಾರ ಇರ್ಬೇಕು. ನನಗ ಮೊದಲಿಂದ ಚಲೋ ಅನಿಸ್ತು. ನಾ ಅದ್ರಾಗ ಹೊಂಟೇನೆ. ರವಿ,
ಇಂದು ನನ್ನ ಬಾಳು ಬೆಳಗಿಸುವ ಪುಣ್ಯ ಜೀವಿ ನೀನಾಗಬೇಕು. ಅಂದ್ರೇನು ನಿನ್ನ ಮಾತನಾಡ್ತಾ? ಕಣ್ಣಿಗೆ ಬಿದ್ದ ಹೆಣ್ಣಿನ ರೂಪ ನನ್ನ ಹೃದಯದಲ್ಲಿ ಹುಣ್ಣಾಗಿ ಕೊರಿತಾ ಇದೆ. ಯಾವ ಹೆಣ್ಣು, ಏನ್ ಕತೆ? ಮತ್ತಾರು ಬ್ರಹ್ಮ ಬರೆದು ಕಳಿಸಿದ ಹೆಂಡತಿಯ ಮರ್ಮವನ್ನರಿಯದೆ ಊರೂರು ತಿರುಗಿ ಮುತ್ತು ಮಾರುತ್ತಿರುವ ಕರ್ಮಗೇಡಿ ವಿಜಯನ ಧರ್ಮಪತ್ನಿ ಗಂಗಾ, ಸಂತೋಷ ನಿನ್ನ ನಾಲಿಗೆ ನುಡಿಯಬೇಕಾದದ್ದನ್ನೇ ನುಡಿತಾ ಇದೆ. ನಾ ನುಡಿದ ನುಡಿಗೆ ನಿನ್ನಲ್ಲಿ ಮೂಡಬಹುದು ಕೋಪ, ಪಡಬಹುದು ನೀ ತಾಪ, ಕೊಟ್ಟರೂ ಕೊಡಬಹುದು ನೀ ಶಾಪ. ನಿನ್ನ ಕೋಪ, ತಾಪ, ಶಾಪ ಇದಾವದರ ಪರಿವೇ ಇಲ್ಲದಂತೆ ಮಾಡಿದೆ ಅವಳ ರೂಪ. ಆಮ್ಯಾಗ ಅದು ಹಂಗೈತೆ ಹಿಂಗೈತೆ ಅನ್ಬೇಡಪ್ಪ, ಎಲ್ಲ ತೋರಿಸ್ತೀನಿ, ಸರಿಯಾಗಿ ನೋಡ್ಕೊ. ಇದು ಒಂದು ದೇಶ. ಯಾವ ದೇಶ? ಇದರ ಹೆಸರು ಕರೇನಾಡು. ಎಲ್ಲೇ ಇದೆ? ಮಲ್ನಾಡು ಪಕ್ಕದ ಒಕ್ಕಂಡೆ. ಅದಕ್ಕೆ ಇದಿಷ್ಟು ರಾಜಧಾನಿ. ಉದಾಹರಣೆಗೆ ಬೆಂಗಳೂರು. ಅದಕ್ಕೆ ಈ ಭಾಗ ಏನಿದೆ ಕೆಂಪೇಗೌಡ ಸರ್ಕಲ್. ಅದೇ ಕೆಂಪೇಗೌಡ ಸರ್ಕಲ್. ಕೆಂಪುಗೈತಲ್ಲ, ಅದು ಕೆಂಪೇಗೌಡ ಸರ್ಕಲ್. ಇದು ಸಂಪಂಗಿ ಕೆರೆ ಏವಿ. ಏವಿ ಕೆಳಗೆ ಅಷ್ಟು ಟೂಬು. ಈ ಪಿಳಿ ಪಿಳಿ ಮಾಡ್ತಾವಲ್ಲ ಅವು ಬಾರ್ಗಳು. ಇದು ಅಣ್ಣಮ್ಮನ ಗುಡಿ. ಇದು ಸಿಟಿ ಬಸ್ ಸ್ಟ್ಯಾಂಡ್. ಆ ಕಡೆ ಇರೋದು ಮುಖ್ಯವಾದ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್. ಇದು ನ್ಯಾಷನಲ್ ಏವೆ. ಏವೇ ಅಲ್ರಿ, ಹೈವೇ. ಆ ಕಡೆ ಇರೋದು ಕಬ್ಬನ್ ಪಾರ್ಕ್, ಹಾ. ಈ ಕಡೆ ಇರೋದು ಲಾಲ್ ಪಾರ್ಕ್. ಅಲ್ಲಿ ಒಳ್ಳೊಳ್ಳೆ ಪ್ರಾಣಿಗಳದು. ಅದಕ್ಕೆ ನೀವು ಬಂದೂಕ ತಗೋಬೇಕಾಗಿಲ್ಲ, ಹೋಗ್ತಿದ್ದಾಗ ಹರ್ಕಂತಿರ್ತಾವ, ಹೋಗಿ ತಗೊಂಡು ಕೂತು. ಇದು ಹೈಕೋರ್ಟ್. ಹಾ, ಇಲ್ಲಿಂದ ಮೇಲೆ ಬಂದ್ಬಿಟ್ರೆ ಇದೆ ವಿಧಾನಸಭೆ, ಮುಖ್ಯಮಂತ್ರಿ ಕುಂದ್ರ ಜಾಗ. ಇದು ಚಿನ್ನಸ್ವಾಮಿ ಕ್ರೀಡಾಂಗಣ. ಇಲ್ಲಿ ನೀವು ಯಾವ ಆಟ ಬೇಕಾದ್ರೂ ಆಡ್ಬೇಕು. ಹಂಗೆ ಮುಂದೋಗ್ಬಿಟ್ರೆ ಸಿಗದೆ ಕೆಂಗೇರಿ ಮೂರಿ. ಎಲ್ಲ ಪರಿಚಯ ಮಾಡಿಕೊಟ್ರಿ, ಇನ್ನೊಂದು ಮಾಡಿಕೊಡ್ಲಿಲ್ಲ. ಯಾವ್ದಪ್ಪ? ಅಂಡರ್ ಗ್ರೌಂಡ್. ಅದು ಇನ್ನೂ ಓಪನ್ ಆಗಿಲ್ಲ. ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಈ ಮೆಟ್ರೋ ಕಾಮಗಾರಿ ಬಂದು ನಡು ತಡ ನೀನು ಅದನ್ನ ನೋಡಿದ್ರೆ ಇದನ್ನ ನೋಡ್ಬೇಡ, ಇದನ್ನ ನೋಡಿದ್ರೆ ಅದನ್ನ ನೋಡ್ಬೇಡ. ಯಾವ್ದು ನೋಡಕ್ ಹೋಗ್ಬೇಡ, ಸುಮ್ಮನೆ ಹೂ ಅಂತ ಜಮಾಯಿಸಿ.